ಎಲ್ಲರಿಗೆ ನಮಸ್ಕಾರ. ಕನ್ನಡದ ಭಗವದ್ಗೀತೆ ಎಂದು ಹೆಸರಾದ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಒಂದು ಕಗ್ಗ. ಸುತ್ತಮುತ್ತಣ ಗಾಳಿಯಾವಗಂ ನಮ್ಮೊಡಲ ನೊತ್ತಿದೊಡಮಾ ಹೊರೆಯ ಮನಸ್ಸು ಕಾಣದವೋಲ್. ಸುತ್ತಮುತ್ತಣ ಗಾಳಿಯಾವಗಂ ನಮ್ಮೊಡಲ ನೊತ್ತಿದೊಡಮಾ ಹೊರೆಯ ಮನಸ್ಸು ಕಾಣದವೋಲ್. ಬಿತ್ತರದ ಲೋಕ ಭಾರವನಾತ್ಮನರಿಯದಿರೇ, ಬಿತ್ತರದ ಲೋಕ ಭಾರವನಾತ್ಮನರಿಯದಿರೇ, ಮುಕ್ತ ಲಕ್ಷಣವದುವೆ ಮಂಕುತಿಮ್ಮ. ಬಿತ್ತರದ ಲೋಕ ಭಾರವನಾತ್ಮನರಿಯದಿರೇ, ಮುಕ್ತ ಲಕ್ಷಣವದುವೆ ಮಂಕುತಿಮ್ಮ. ಮುಕ್ತ ಲಕ್ಷಣವದುವೆ ಮಂಕುತಿಮ್ಮ. ಸುತ್ತಲಿನ ಗಾಳಿ ನಮ್ಮ ದೇಹವನ್ನು ಯಾವಾಗಲೂ ಒತ್ತಿ ಹಿಡಿದಿದ್ದರೂ ಹೇಗೆ ಅದರ ಭಾರ ನಮ್ಮ ಮನಸ್ಸಿಗೆ ಭಾಸವಾಗುವುದಿಲ್ಲವೋ ಹಾಗೆಯೇ ಈ ವಿಸ್ತಾರವಾದ ಲೋಕದ ಭಾರ ನಮ್ಮ ಆತ್ಮಕ್ಕೆ ಭಾಸವಾಗದಿದ್ದರೆ ಅದೇ ಆತ್ಮದ ಮುಕ್ತ ಸ್ಥಿತಿ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಪಂಚಭೂತಗಳಲ್ಲಿ ಒಂದಾದ ಗಾಳಿ ಎಲ್ಲೆಡೆಯಲ್ಲೂ ಇದೆ. ಗಾಳಿ ಇಲ್ಲದ ಸ್ಥಿತಿಗೆ ನಿರ್ವಾತ ಅಂತ ಕರೀತಾರೆ. ನಿರ್ವಾತದಲ್ಲಿ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ನಮ್ಮ ಭೂಮಿಯ ಮೇಲೆ 10,000 ಕಿಲೋಮೀಟರ್ ತನಕ ವಿಸ್ತಾರವಾಗಿ 4 ಸ್ತರಗಳಲ್ಲಿ ವ್ಯಾಪಿಸಿಕೊಂಡಿದೆ. ಗಾಳಿಗೆ ಸರ್ವತೋಮುಖವಾದ ಒತ್ತಡವಿದೆ ಎಂದು ನಾವು ನಮ್ಮ ಸ್ಕೂಲಲ್ಲಿ ಕಲ್ತಿದ್ದೇವೆ. ಈ ಒತ್ತಡವಿರುವುದರಿಂದ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಈ ಭೂಮಿಯ ಮೇಲೆ ಜೀವಿಗಳು ಜೀವಿಸಲು ಸಾಧ್ಯವಾಗಿದೆ. ನಾವು ಸಹ ಅಂತಹ ಗಾಳಿಯ ಸರ್ವತೋಮುಖವಾದ ಒತ್ತಡಕ್ಕೆ ಒಳಗಾಗಿದ್ದರೂ ಅದನ್ನು ನಾವು ಅನುಭವಿಸುವುದಿಲ್ಲ ಅಥವಾ ಅದು ನಮಗೆ ಭಾಸ ಆಗುವುದಿಲ್ಲ ಅಲ್ವೇ? ಏಕೆಂದರೆ ಆ ಒತ್ತಡ ಸಹಜವಾದದ್ದು. ಆದರೆ ಬಿರುಗಾಳಿಯಲ್ಲಿ ನಿಂತರೆ ಆ ಒತ್ತಡದ ಅನುಭವವಾಗಬಹುದು. ಹಾಗಾಗಿ ಸಹಜ ಸ್ಥಿತಿಯಲ್ಲಿ ನಮಗೆ ಆ ಗಾಳಿಯ ಒತ್ತಡ ಅನುಭವವಾಗುವುದಿಲ್ಲ. ಅದೇ ರೀತಿ ಆತ್ಮ ಪಂಚಭೂತಗಳಿಂದಾದ ಈ ದೇಹವನ್ನು ಹೊಕ್ಕು ಈ ಜಗತ್ತಿನಲ್ಲಿ ಜೀವಿಸುವಾಗ, ಮನಸ್ಸು ಮತ್ತು ಬುದ್ಧಿಗಳ ಸಂಸರ್ಗದಲ್ಲಿ ನಡೆಸುವಾಗ ಬರುವ ಹಲವಾರು ಬದುಕಿನ ಒತ್ತಡಗಳನ್ನು ಅನುಭವಿಸುತ್ತದೆ. ಈ ಅನುಭವಗಳೇ ಬದುಕಿನ ಜಂಜಾಟ ಎನ್ನಬಹುದು. ಹುಟ್ಟಿದಾರಭ್ಯ ನಮ್ಮ ಆಸೆ ಆಕಾಂಕ್ಷೆಗಳ, ನೋವು ನಲಿವುಗಳ, ಪ್ರೀತಿ ಪ್ರೇಮಗಳ, ದ್ವೇಷ ಅಸೂಯೆಗಳ, ತೃಪ್ತಿ ಅತೃಪ್ತಿಗಳ ನಡುವೆ ನಾವು ನಡೆಸುವ ಜೀವನದಲ್ಲಿ ಬರುವ ಪರಿಸ್ಥಿತಿಗಳ ಸರ್ವತೋಮುಖವಾದ ಒತ್ತಡವನ್ನು ಮತ್ತು ಆ ಒತ್ತಡದಿಂದ ಆಗುವ ನೋವು ನಲಿವುಗಳನ್ನು ಅಂತರಂಗಕ್ಕೆ ಇಳಿಸಿಕೊಳ್ಳದೆ ನಿರ್ಲಿಪ್ತತೆಯಿಂದ ಇದ್ದರೆ, ಅದು ಆತ್ಮವನ್ನು ತಟ್ಟದೇ ಇದ್ದರೆ ಆಗ ಆತ್ಮ ಮುಕ್ತ ಸ್ಥಿತಿಯಲ್ಲಿರುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಆ ಒತ್ತಡಗಳನ್ನು ಅಂತರಂಗಕ್ಕೆ ಇಳಿಸಿಕೊಂಡ್ರೆ ಅದು ನಮ್ಮ ಸ್ವಭಾವದೊಳಗೆ ಇಳಿದು ನಮ್ಮ ಗುಣವಾಗಿ ನಮ್ಮನ್ನು ಇನ್ನಷ್ಟು ಈ ಜಗತ್ತಿನೊಂದಿಗೆ ಅಂಟಿಕೊಳ್ಳಲು ಪ್ರೇರೇಪಿಸುತ್ತದೆ. ಹಾಗೆ ಅಂಟಿಕೊಂಡ ಗುಣಗಳು ಆತ್ಮಕ್ಕೆ ಹೊರೆಯಾಗುತ್ತದೆ ಮತ್ತು ಮುಕ್ತಿಗೆ ಮಾರಕವಾಗುತ್ತದೆ. ಆದರೆ ನಮಗೆ ಆದ ಎಲ್ಲ ಅನುಭವಗಳನ್ನು ನಿರ್ಲಿಪ್ತತೆಯಿಂದ ಅನುಭವಿಸಿ ಅದು ಒಳನುಗ್ಗದಂತೆ ತಡೆದು ನಿವಾರಿಸಿಕೊಂಡರೆ ದೇಹದಿಂದ ದೇಹಕ್ಕೆ ಪ್ರಯಾಣ ಮಾಡುವ ಆತ್ಮದ ಪ್ರಯಾಣ ಹಗುರವಾಗಿರುತ್ತದೆ. ಎಲ್ಲಿಯ ತನಕ ಮನಸ್ಸು ಬುದ್ಧಿ ದೇಹಗಳು ಈ ಜಗತ್ತಿನ ವಿಷಯಗಳಲ್ಲಿ ಅಂಟಿಕೊಂಡಿರುತ್ತವೆಯೋ ಅಲ್ಲಿಯ ತನಕ ಆತ್ಮ ಸೊರಗಿರುತ್ತದೆ. ಆದರೆ ಪ್ರಯತ್ನಪೂರ್ವಕವಾಗಿ ಆತ್ಮದ ಹೊರೆಯನ್ನು ಸಂಪೂರ್ಣವಾಗಿ ನಿವಾರಿಸಿದರೆ ಅದು ಆತ್ಮವನ್ನು ಮುಕ್ತ ಸ್ಥಿತಿಗೆ ಕೊಂಡು ಹೋಗುತ್ತದೆ. ಇದಕ್ಕೆ ಹಲವಾರು ಮಾರ್ಗಗಳನ್ನು ನಮಗೆ ನಮ್ಮ ಪೂರ್ವಜರು ತೋರಿದ್ದಾರೆ. ಆ ಮಾರ್ಗದಲ್ಲಿ ನಡೆದು ಪ್ರಯತ್ನ ಪಟ್ಟರೆ ನಮಗೂ ಮುಕ್ತಿ ಸಿಗಬಹುದಲ್ವಾ? ಹರೇ ಶ್ರೀನಿವಾಸ.